ಜ್ಞಾನ ಅಂದರೆ ಜ್ಞಾನ ಎಚ್ಚರ ಅಂತ. ಸಾಮಾನ್ಯವಾಗಿ ಅಂಥವ್ರಿಗೆ ಹೊಣೆಗಾರಿಕೆ ಇದೆ ಅನ್ನೋ ಕೆಲಸನ ಕೊಡಲ್ಲ. ವಿಚಿತ್ರ ಅಂದರೆ ನಮ್ಮ ದೇಶದ ಚುನಾವಣಾ ಆಯೋಗದ ಆಯುಕ್ತರ ಹೆಸರು ಜ್ಞಾನೇಶ್ ಕುಮಾರ್. ಇದು ವಿಶೇಷ ತೀವ್ರ ಪರಿಷ್ಕರಣೆ ಅಲ್ಲ, ಇದರಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಬೇಕು, ಸೃಷ್ಟಿಯಾಗಬೇಕು, ಆ ಥರನೇ ಮಾಡ್ಕೊಂಡು ಮಾಡಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಜನ ವಿದೇಶಿ ಪ್ರಜೆಗಳಿದ್ದಾರೆ ಅಂತ TMC ಪ್ರಶ್ನೆ ಮಾಡುತ್ತೆ. ಯಾರಿಗೆ? ಚುನಾವಣಾ ಆಯೋಗಕ್ಕೆ. ಅವರ ಉತ್ತರ ಮೌನ. ಎದ್ದೋದ್ಮೇಲೆ ಮತದಾರರನ್ನ ಅವನ ಹಕ್ಕನ್ನೇ ಇದು ಮಾಡ್ತಾ ಇದ್ದಾರೆ. ಹೀಗೆ ಆಗಬಾರ್ದು, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ನಮ್ಮ ಕಡೆ ಒಂದು ಮಾತಿದೆ, ಜ್ಞಾನ ಅಂತನ್ನೋ ಮಾತು. ಜ್ಞಾನ ಅಂತಾರೆ. ಜ್ಞಾನ ಅಂದರೆ ಜ್ಞಾನ ಎಚ್ಚರ ಅಂತ, ಮತ್ತು ಗಮನ ಅಂತಲೂ ಅರ್ಥ ಇದೆ. ಯಾರಾದರೂ ಎಚ್ಚರ ಇಲ್ಲದೆ, ಗಮನ ಇಲ್ಲದೆ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ನಿನ್ನ ಜ್ಞಾನ ಇಲ್ವಾ, ನೆಟ್ಟಗಿಲ್ವಾ, ಕೆಟ್ಟಿದೆಯಾ ಅಂತ ಕೇಳ್ತಾರೆ, ಬೈತಾರೆ. ಸಾಮಾನ್ಯವಾಗಿ ಅಂಥವ್ರಿಗೆ ಕೆಲಸ ಕಾರ್ಯಗಳಿಂದ ಮಾಡೋಕ್ಕೆ ಬಿಡಲ್ಲ, ಹೊಣೆಗಾರಿಕೆ ಇದೆ ಅನ್ನೋ ಕೆಲಸನ ಕೊಡಲ್ಲ. ವಿಚಿತ್ರ ಅಂದರೆ ನಮ್ಮ ದೇಶದ ಚುನಾವಣಾ ಆಯೋಗದ ಆಯುಕ್ತರ ಹೆಸರು ಜ್ಞಾನೇಶ್ ಕುಮಾರ್ ಅಂತ. ಈ ಹಿಂದೆ ಚುನಾವಣಾ ಆಯುಕ್ತರನ್ನು ಪ್ರಧಾನಿ, ವಿರೋಧ ಪಕ್ಷದ ನಾಯಕರು ಹಾಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಒಟ್ಟಿಗೆ ಸೇರಿ ಆಯ್ಕೆ ಮಾಡುವ ಸಕ್ರಮವಾದ ಒಂದು ಆಯ್ಕೆ ಪದ್ಧತಿ ಇತ್ತು. ಇದರಲ್ಲಿ ಒಂದು ನ್ಯಾಯಪರತೆ ಇತ್ತು. ಆದರೆ ನಮ್ಮ ಸಂಸತ್ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಲು ಪ್ರಧಾನಿ ಹೆಸರಿಸಿದ ಒಬ್ಬರು ಹಾಗೂ ವಿರೋಧ ಪಕ್ಷದ ನಾಯಕ ಎಂದು ತಿದ್ದುಪಡಿ ಮಾಡಿ ಆ ತಂತಲ್ಲ ಮತ್ತು ಮೊದಲಿದ್ದ ನ್ಯಾಯಾಧೀಶರ ಹೆಸರನ್ನು ಕೈ ಬಿಡ್ತಲ್ಲ, ಅದರ ಫಲವೇ ಜ್ಞಾನೇಶ್ ಅವರ ಆಯ್ಕೆಗೆ ಕಾರಣ. ನಮ್ಮ ಈ ಜ್ಞಾನಗೆಟ್ಟ ಸಂಸತ್ತಿನ ನಡೆಯಿಂದಾಗಿ ಹೆಸರು ಜ್ಞಾನೇಶ್ ಕುಮಾರ್, ಅನ್ವರ್ತನಾಮ ಜ್ಞಾನಗೆಟ್ಟ ಜ್ಞಾನೇಶ್ ಕುಮಾರ್ ಅವರು ಆಯ್ಕೆಯಾಗುವಂತಾಯಿತು. ಇವರು ಹುದ್ದೆ ಒಂದು ರೀತಿ ಅಕ್ರಮ ಶಿಶು ಅನ್ಬೋದು. ಇವರಿಗೆ ಇಬ್ಬರು ಅಪ್ಪಂದಿರು. ಒಬ್ಬರು ಇವರನ್ನು ಆಯ್ಕೆ ಮಾಡಿದ ಮೋದಿಯವರು, ಮತ್ತೊಬ್ಬರು ಅಮಿತ್ ಶಾ ಅವರು, ಇನ್ನೊಬ್ಬರು ಪ್ರೇಕ್ಷಕರಷ್ಟೇ, ಯಾರು ವಿರೋಧ ಪಕ್ಷದ ನಾಯಕ. ಯಾಕಂದರೆ ಆಡಳಿತ ಪಕ್ಷಕ್ಕೇ ಇಬ್ಬರ ಆಯ್ಕೆ ಇತ್ತು. ಈಗ ಅಪ್ಪಂದಿರ ಇಚ್ಛೆಯನ್ನು ಮಗ ಗೌರವಿಸುತ್ತಿದ್ದಾರೆ. ಅದುವೇ ಇಂದು ತಲ್ಲಣಗೊಳಿಸುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಇದು ಏನಪ್ಪ ಮುಖ್ಯವಾಗಿ ಪ್ರಚಾರ ಮಾಡಿದ್ರು ಅಂತಂದರೆ, ವಿದೇಶಿ ನುಸುಳುಕಾರಿದ್ದಾರೆ ಭಾರತದಲ್ಲಿ, ಅವ್ರನ್ನ ಹೊರಹಾಕೋದಕ್ಕಾಗಿ ತೀವ್ರ ಪರಿಷ್ಕರಣೆ ಮಾಡ್ತಿದ್ದೀವಿ, ವಿಶೇಷವಾಗಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಈ ವಿಶೇಷ ಪರಿಷ್ಕರಣೆ ಈಗಾಗಲೇ 13 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜರುಗಿದೆ. ಈಗಾಗಲೇ 2ನೇ ಹಂತದ ಪರಿಷ್ಕರಣೆ ಮುಗಿದೋಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಜನ ವಿದೇಶಿ ಪ್ರಜೆಗಳಿದ್ದಾರೆ ಅಂತ TMC ಪ್ರಶ್ನೆ ಮಾಡುತ್ತೆ. ಯಾರಿಗೆ? ಚುನಾವಣಾ ಆಯೋಗಕ್ಕೆ. ಅವರ ಉತ್ತರ ಮೌನ. ಇದರ ಅರ್ಥ ಏನು? ಇದೇ ರೀತಿ ಬಿಹಾರದಲ್ಲಿ ಎಷ್ಟು ಜನ ವಿದೇಶಿ ನುಸುಳುಕಾರರು ಸಿಕ್ಕಿದ್ದಾರೆ ಎಂದರೆ ಆಯೋಗ ಉತ್ತರ ಎಷ್ಟಪ್ಪ ಅಂತಂದರೆ 200 ಅಂತ. ಇದರಲ್ಲಿ 194 ಜನ ಬಿಹಾರಕ್ಕೆ ಮದುವೆಯಾಗಿ ಬಂದ ನೇಪಾಳಿ ಮಹಿಳೆಯರು ಸೇರಿದ್ದಾರೆ. ಭಾಳ ಹಿಂದಿನಿಂದಲೂ ಕೂಡ ಬಿಹಾರ ಮತ್ತು ನೇಪಾಳ ನಡುವೆ ಮದುವೆ ಸಂಬಂಧ ನಡ್ಕೊಂಬಂಡೇ ಬರ್ತಾಯಿತ್ತು, ರೂಢಿ ಇತ್ತು. ನಮ್ಮ ಸೊಸೆಯಂದಿರನ್ನು ಚುನಾವಣಾ ಆಯೋಗ ನುಸುಳುಕೋರರು ಎಂದು ಪರಿಗಣಿಸಿಬಿಟ್ಟಿದೆ. ಭಾರತದ ಸಂಸ್ಕೃತಿ, ಪರಂಪರೆ ಇವುಗಳನ್ನ ಲವಶೇಷವೂ ತಿಳಿದವರು ಮಾತ್ರ ಇದನ್ನು ಮಾಡಲು ಸಾಧ್ಯ. ಇನ್ನು ಉಳಿದ ಬಾಂಗ್ಲಾದೇಶದ ಮುಸ್ಲಿಮರಂತೆ, ಇನ್ನು ಉಳಿದವರು 6 ಜನ ಇದ್ದಾರಲ್ಲ, ಅವರು ಬಾಂಗ್ಲಾದೇಶದ ಮುಸ್ಲಿಮರಂತೆ. ಈಗಿರುವ 6-7 ಜನ ವಿದೇಶಿ ಪ್ರಜೆಗಳನ್ನು ಹುಡುಕಬೇಕಾದವ್ರಿಗೂ ಗುಪ್ತಚರ ಇಲಾಖೆ ಅಲ್ವೇ ಚುನಾವಣಾ ಆಯೋಗನ? ಇದಕ್ಕೆ ಎಷ್ಟು ಕೋಟಿ ಮತದಾರರನ್ನು ಹೈರಾಣ ಮಾಡ್ತಾ ಇದ್ದೀರಿ. ಮತ್ತು ಭಾರತದ ಎಲ್ಲ ಮತದಾರರನ್ನು ವಿಶೇಷವಾಗಿ ತೀವ್ರವಾಗಿ ಪರಿಷ್ಕರಣೆ ಮಾಡುವುದರಲ್ಲಿನ ಹುನ್ನಾರ ಏನು? SIR ನೋಟಿಫಿಕೇಷನ್ನಲ್ಲಿ ಒಂದು ಸೂಚನೆ ಇದೆ, ನಕಾಸೆ ಅಂದರೆ ಮ್ಯಾಪಿಂಗ್. ದತ್ತಾಂಶಗಳನ್ನು ಯಾರಿಗೂ ನೀಡಬಾರ್ದು, ಗೌಪ್ಯತೆ ಕಾಪಾಡಿಕೊಳ್ಳಬೇಕು ಅಂತ. ಯಾಕೆ? ಈ ಪ್ರಶ್ನೆಗಳು ಈ ಆತಂಕ ನಮ್ಗೆ ಉಂಟಾಗುತ್ತೆ. ಹೌದು ಅನಿಸುತ್ತೆ. ಈಗಾಗಲೇ ನಡೆದಿರುವ 13 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದಿರುವ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ 5-6 ಕೋಟಿ ಮತದಾರರನ್ನು ಹೊರಗಿಡಲಾಗಿದೆ. ಇದರಲ್ಲಿ
66%, 66.6 ಮಹಿಳೆಯರೇ ಸೇರಿದ್ದಾರೆ, ಮಹಿಳೆಯರಾಗಿದ್ದಾರೆ. ಆಯ್ತಲ್ಲ, ಮದುವೆಯಾಗಿ ಗಂಡನ ಮನೆಗೆ ಹೋಗೋದ್ರಿಂದ ಈ ಹೊರಗಡೆಲಾಗಿದೆ. ಅಂದರೆ ಅವ್ರು ಮದುವೆನೇ ಆಗಬಾರ್ದ, ಮತದಾರರಾಗಿ ಉಳಿಯಬೇಕಂದ್ರೆ. ಇನ್ನುಳಿದವರು ಸಾಮಾನ್ಯವಾಗಿ ಹೆಚ್ಚಾಗಿ ಹಳ್ಳಿಗರು, ದಲಿತರು, ಕೆಳ ಸಮುದಾಯಗಳು, ವಲಸೆ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಜೊತೆಗೆ ಅಲ್ಪಸಂಖ್ಯಾತರ ಕಡೆಗೆ ಇವರು ಅನುಮಾನದಿಂದ, ಆದಷ್ಟು ದ್ವೇಷದಿಂದ, ಸೇಡಿನಿಂದ ದುರ್ಬೀನ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ಇದು ನಮ್ಮ ಪರಿಸ್ಥಿತಿ. ಇದು ವಿಶೇಷ ತೀವ್ರ ಪರಿಷ್ಕರಣೆ ಅಲ್ಲ, ಬದಲಿಗೆ ವಿಕಾರ ತೀವ್ರ ಪರಿಷ್ಕರಣೆ ಅನಿಸುತ್ತೆ. ನೋಡಿ, ಮತದಾರರು ಫಾರಂ ಭರ್ತಿ ಮಾಡಬೇಕಂತೆ. ಇದು ಭಾರತದಲ್ಲಿ ಕಷ್ಟದ ಸಮಸ್ಯೆ ಅಲ್ವಾ? ನನಗೆ ಆ ಥರದ್ದು ಕಷ್ಟ. ಇನ್ನು ಪಾಪ ಹಳ್ಳಿ ಜನರು ಓದು ಬರಹ ಬರದಿದ್ದವ್ರ ಗತಿ ಏನು? ಆಮೇಲೆ 2025 ಮತದಾರರ ಪಟ್ಟಿ ಜೊತೆಗೆ 2002 ಮತದಾರರ ಪಟ್ಟಿಗೆ ಎರಡೂ ಕೂಡ ಹೋಲಿಕೆ ಮಾಡ್ತಾರಂತೆ. ಈ ಎರಡರ ನಡುವೆ ತಾಳೆ ನೋಡುವಾಗ ಮತದಾರನ ಹೆಸರಿನ ಕಾಗುಣಿತ ಸ್ಪೆಲ್ಲಿಂಗ್, ತಂದೆ ಹೆಸರಿನ ಕಾಗುಣಿತ ಸ್ಪೆಲ್ಲಿಂಗ್ ಒಂದೇ ಇರಬೇಕಾಗಂತೆ. ನನಗೇನೆ ನಂದೇನಾಗಿದೆ ಅಂತ ಗೊತ್ತಿಲ್ಲ. ದೇವನೂರು ಮಹಾದೇವ ಅಂತಾರೆ, ದೇವನೂರ ಮಹಾದೇವ ಅಂತಾರೆ, ದೇವನೂರು ಮಹಾದೇವು ಅಂತಲೂ ಅಂತಾರೆ. ಭಾರತದ ಸ್ವದೇಶಿ ಭಾಷೆಗಳಲ್ಲಿ ಉಚ್ಚಾರಣೆ ನಾವು ಹೆಂಗೆ ಮಾಡ್ತೀವೋ ಆ ಥರ ಅಕ್ಷರ ಬರೀತೀವಿ. ಒಂದೊಂದು ಸಲ ಉಚ್ಚಾರಣೆ ಬದಲಾಗಲೂ ಅಕ್ಷರಗಳು ಚೇಂಜ್ ಆಗ್ತಿರುತ್ತೆ. ಇಂಗ್ಲೀಷ್ನಲ್ಲಿ ಏನು ಹಂಗಾಗಲ್ಲ. ಇವ್ರಿಗೆ ವೆಸ್ಟರ್ನ್ ಮೈಂಡ್ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಇವರು ಸ್ವದೇಶಿ ಮನಸ್ಸಿಲ್ಲ ಇವ್ರಿಗೆ. ಸ್ವದೇಶಿ ಮನಸ್ಸಿದ್ರೆ ಈ ಉಚ್ಚಾರಣೆಯ ದೋಷಗಳಿರ್ತಾವಲ್ಲ, ಇವುಗಳನ್ನ ಇವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಮ್ಮ ದೇಶದಲ್ಲಿ ಹಿಂಗಪ್ಪ, ಪದಾರ್ಥ ಇದೆ, ಪದ ಇಲ್ಲ. ಪದಾರ್ಥ ನೋಡಬೇಕು, ಪದ ನೋಡಬೇಕು. ಪದಾರ್ಥ ನೋಡ್ದೇನೆ ಪದ ನೋಡೋದಿದೆಯಲ್ಲ, ಅದು ಕ್ರೌರ್ಯ, ಜೀವ ವಿರೋಧಿ. ಅದು ಮತ್ತು ಬಳಸ್ತಾರಂತೆ. ಅದು ಫುಲ್ ಸ್ಟಾಪ್ ಕಾಮ ಇದ್ರೂ ತಾಗದು ಬಿಸಾಕ್ಬಿಡುತ್ತೆ ಹೊರಗಡೆಗೆ. ಇಲ್ಲಿ ಏನು ಅನಾಹುತ ಮಾಡಬೇಕು ಅಂತಿದ್ದಾರೆ. ಈ ರೀತಿ ಆಗ್ತಾ ಇರೋದಂದರೆ ಅಮರ್ತ್ಯ ಸೇನ್ ನೊಬೆಲ್ ಪ್ರೈಸ್ ಬಂದವರು, ಅವ್ರ ಹೆಸರೇ ಬಿಟ್ಟೋಯ್ತು. ಒಬ್ಬ ಜಡ್ಜ್ ಹೆಸರು ಬಿಟ್ಟೋಗಿದೆ. ಭಾರತ ಸಂವಿಧಾನಕ್ಕೆ ಬರ್ಕೊಟ್ರಲ್ಲ ಕೈನಲ್ಲಿ ಕಲಾವಿದ, ಅವ್ರ ಮೊಮ್ಮಗನ ಹೆಸರು ಬಿಟ್ಟೋಗಿದೆ. ಇಂಥವು ಎಷ್ಟೋ ಆಗಿದೆ ಅನಾಹುತ. ಯಾರಿಗ್ರಿ ಅವಮಾನ ಇದು? ಜೊತೆಗೆ ಇಷ್ಟೋ ಪ್ರಶ್ನೆಗಳು ಕೇಳ್ಕೊಂಡು ಗೊಂದಲ ಮಾಡ್ತಾರ. ಇನ್ನೊಂದು ಕಡೆಗೆ ಏನು ಮಾಡ್ತಾಯಿದ್ದಾರೆ ಅಂದರೆ 1 ತಿಂಗಳೊಳಗೆ ಮುಗಿಸ್ಬಿಡಬೇಕು ಅಂತ ಒತ್ತಡ ಏರಿದ್ದಾರೆ. ಒಂಥರ ಉಸಿರು ಕಟ್ಟದ ವಾತಾವರಣ ಇದು. ಇಂಥ ವಾತಾವರಣ ಉಂಟು ಮಾಡಿ ಗೊಂದಲ ಉಂಟು ಮಾಡಿ ಇದರಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಬೇಕು, ಸೃಷ್ಟಿ ಆಗಬೇಕು, ಆ ಥರನೇ ಮಾಡ್ಕೊಂಡು ಮಾಡಕ್ಕೆ ಹೊರಟಿದ್ದಾರೆ. ಯಾಕೆ ಅಂತ ಎಲ್ಲರೂ ಪ್ರಶ್ನೆ. ಯಾಕೆ ಅಂತಂದರೆ, ಮೊನ್ನೆ ಬೆಂಗಳೂರಿಗೆ ಬಂದಿದ್ದರು ಯಾರು, 24ನೇ ತಾರೀಕು BJPಯ ರಾಷ್ಟ್ರೀಯ ಅಧ್ಯಕ್ಷ. ಅವ್ರು ಹೇಳ್ತಾರೆ, ಪತ್ರಿಕೆಗಳೆಲ್ಲ ಬಂದಿತ್ತು, ಕಾಂಗ್ರೆಸ್ಗಿಂತ ಮುಂಚೆಯೇ ಜನರಲ್ಲಿ SIR ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಕರೆ ಕೊಟ್ಟವ್ರೆ. ಅಷ್ಟೇ ಅಲ್ಲ, SIR ಅನ್ನು ಸರಿಯಾಗಿ ಮಾಡಿಸಿದರೆ ಇನ್ನು 50 ವರ್ಷಗಳ ಕಾಲ ಚುನಾವಣೆಯಲ್ಲಿ BJPಯೇ ಗೆಲ್ಲುತ್ತಿರುತ್ತೆ. ಸರಿಯಾಗಿ ಅಂದ್ರೇನು? ಸರಿಯಾಗಿ ಕೊಡ್ತೀನಿ ಅಂದ್ರೆ ಏನರ್ಥ? ಸರಿಯಾಗಿ ಅಂದರೆ ಅವ್ರ ಅರ್ಥ ಬೇರೆ. ಸರಿ ಅಂದರೆ ಸರಿ ಅಂತಲ್ಲ, ಅವ್ರು ಬೇಕಾದಂಗೆ ಅವ್ರನ್ನ ಮಟ್ಟ ಹಾಕಿ, ವಿರೋಧಿಗಳನ್ನ ಮಟ್ಟ ಆಗೋ ಥರ ಬರದೇ ಥರ ಮಾಡಿದ್ರೆ ಸರಿಯಾಗಿ ಕೊಡು ಏನರ್ಥ? ಚೆನ್ನಾಗಿ ಸರಿಯಾಗಿ ಹೊಡೆದ ಅವನಿಗೆ, ಅದು ಅರ್ಥ ಅವ್ರದ್ದು. ಆಮೇಲೆ BJP ತನ್ನ ಕಾರ್ಯಕರ್ತರಿಗೆ ತರಬೇತಿ ನೀಡಲು ಸಿದ್ಧ ಮಾಡಿರುವ ಕೈಪಿಡಿಯಲ್ಲೂ ಕೂಡ ಈ ಅಂಶ ಇದೆ. ಏನು ಮಾಡಬೇಕು ಅಂತಿದ್ದಾರೆ ಇವರೆಲ್ಲ? ಭಾಳ ಎಚ್ಚೆತ್ತುಕೊಳ್ಬೇಕಾದ ಕಾಲ ಇದು. ಆ ಕಾರಣಕ್ಕಾಗಿಯೇ ಜಾಗೃತ ಕರ್ನಾಟಕ BJP ಮತ್ತು ಚುನಾವಣಾ ಆಯೋಗವನ್ನು ಈ ವಿಚಾರವನ್ನು, ತೀವ್ರ ಪರಿಷ್ಕರಣೆ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಆಹ್ವಾನಿಸಿದೆ. ಅವ್ರು ಬರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದರೂ ಕೂಡ ಜಾಗೃತ ಕರ್ನಾಟಕ ಈ ಚರ್ಚೆಯನ್ನು ಮಾಡಬೇಕು, ಎಲ್ಲರನ್ನೂ ಕರೆದು ಮಾಡಬೇಕು. ಅವ್ರು ಬರದೇ ಇದ್ದರೆ ಒಂದು ಕುರ್ಚಿ ಆಗಲಿ, ಒಂದು ಚಿತ್ರ ಬರೆಯೋಕ್ಕೆ ಸಲಹೆ ಕೊಡ್ತೀನಿ ನಾನು. ಏನಪ್ಪ ಅಂದರೆ, ಒಂದು ಕುರ್ಚಿ ಆಗಲಿ, ಒಂದು ದೇಹ ಇರುತ್ತಲ್ಲಿ, 3 ತಲೆ ಇರಲಿ, ಅದಕ್ಕೆ ಮಧ್ಯದಲ್ಲಿ ಮೋದಿಯವ್ರ ತಲೆ, ಆಮೇಲೆ ಇನ್ನೊಂದು ಕಡೆಗೆ ಅಮಿತ್ ಶಾ ತಲೆ, ಇನ್ನೊಂದು ಕಡೆ RSSನ ಮುಖ್ಯಸ್ಥ ಯಾರಿದ್ದಾನೆ ಮೋಹನ್ ಭಾಗವತ್ ಅವ್ರ ತಲೆ, ಮೋದಿಯವರ ಪಕ್ಕದಲ್ಲಿ ಒಂದು ಚುನಾವಣಾ ಆಯೋಗದ ಬೇಟೆ ನಾಯಿ ಇರಲಿ. ಅವ್ರ ಪಾದ ಒಂದೇ ಪಾದ ಇರೋದವ್ರಿಗೆ ಎಲ್ಲಕ್ಕೂ, ಹೌದಲ್ಲ? ಆ ಪಾದ ಹಿಂದಕ್ಕಿರಲಿ. ಚರಿತ್ರೆಯನ್ನೇ ಹಿಂದಕ್ಕೆ ತಗೊಂಡು ಹೋಗೋಕ್ಕೆ ಮಹಿಳೆಯರಿಗೆ ಮತ ಕೊಡಬಾರ್ದು, ಹಿಂದುಳಿದವ್ರಿಗೆ ಮತ ಕೊಡಬಾರ್ದು, ಶೂದ್ರಿಗೆ ಓಟಕ್ಕಿಲ್ಲ ಅಂತ ಹಿಂದೆ ಇತ್ತಲ್ಲಪ್ಪ, ಅಲ್ಲಕ್ಕೆ ಅದೇ ತಾನೇ ಆಗ್ತಿರೋದಿಲ್ಲ. ಎಷ್ಟು ಎಚ್ಚೆತ್ತುಕೊಳ್ಬೇಕು ಅಂತಂದರೆ, ಇದನ್ನು ನನಗೆ ಮತದಾರ ಸಿಗುತ್ತೋ ಇಲ್ವೋ ಅದು ಬೇರೆ ವಿಚಾರ.
ಇಲ್ಲಿ ಈ ಪ್ರಕ್ರಿಯೆಯಿಂದ ಏನಾಗ್ತಿದೆ ಅಂತಂದರೆ ಪ್ರಜಾಪ್ರಭುತ್ವದ ಸೌಧದ ಕಟ್ಟಡದ ಇಟ್ಟಿಗೆಗಳನ್ನ ಒಂದೊಂದೇ ಮತದಾರರ ಇಟ್ಟಿಗೆಗಳನ್ನು, ಅದು ಮತದಾರರಿಂದನೇ ಕಟ್ಟಿರೋದು, ಆ ಮತದಾರರ ಇಟ್ಟಿಗೆಗಳನ್ನು ಒಂದೊಂದೇ ತೆಗೆದು ಫೌಂಡೇಶನ್ನ ಒಂದೊಂದೇ ಕಲ್ಲು ತೆಗೆದು ಪ್ರಜಾಪ್ರಭುತ್ವ ಕುಸಿಯೋ ಥರ ಮಾಡ್ತಾ ಇದ್ದಾರೆ ಇವರು. ಇದು ಎಲ್ಲಕ್ಕಿಂತ ದೊಡ್ಡ ಅಪಾಯ ಇದು. ಅದಕ್ಕಾಗಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸ್ನೇಹಿತರೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಎಷ್ಟೇ ಜನ ಕೆಲಸ ಮಾಡಿದ್ರು ಇದಕ್ಕೆ ಸಾಲದು. ಯಾಕಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದು ಎಚ್ಚರ ಆಗಬೇಕು. ಈಗ ಜಾಗೃತಿ ಕರ್ನಾಟಕ ಮಾಡ್ತಿದೆ, ಎದ್ದೇಳು ಕರ್ನಾಟಕ ಮಾಡ್ತಾ ಇದೆ, SIR ವಿರೋಧಿ ಕರ್ನಾಟಕ ಮಾಡ್ತಿದೆ, ನಮ್ಮ ಮತ ನಮ್ಮ ಹಕ್ಕು ಮಾಡ್ತಾ ಇದೆ, ಎಡಪಕ್ಷಗಳ ಸ್ನೇಹಿತರು ಮಾಡ್ತಾ ಇದ್ದಾರೆ, ಮುಸ್ಲಿಂ ಸಮುದಾಯಗಳು ಮಾಡ್ತಾ ಇದ್ದಾರೆ, ಇವು ಇನ್ನೂ ಸಂಘಟನೆಗಳಿದ್ದಾವೆ. ಯಾರು ಚುನಾವಣೆ ಸ್ಪರ್ಧಿಸಬೇಕು ಅಂತ ಬಯಕೆ ಇಟ್ಕೊಂಡಿದ್ದಾರೋ, ಗ್ರಾಮ ಪಂಚಾಯತಿ ಸದಸ್ಯ ಇರಲಿ ಅಥವಾ ಲೋಕಸಭಾ ಸದಸ್ಯ ಇರಲಿ, ಅವರೆಲ್ಲರೂ ಅಡಿಬಿಡಿನ ಪ್ರಶ್ನೆ ಅಂತ ಇಲ್ಲಿ ಕೆಲಸ ಮಾಡಬೇಕು. ಯಾವ ಮತದಾರರು ಬಿಟ್ಟೋದೇ ಥರ ನರ್ಸ್ ಥರ ಕೆಲಸ ಮಾಡಬೇಕು, ಸಹಾಯ ಮಾಡಬೇಕು ಮತದಾರರಿಗೆ. ಹಾಗೆ ನೋಡೋಕೆ ಹೋದರೆ ಮತದಾರ ಪ್ರಭು ಅಂತಾರೆ ಮತ್ತು ಗೆಲ್ತಾರೆ. ಗೆದ್ದೋದ್ಮೇಲೆ ಮತದಾರರನ್ನ ಅವನ ಹಕ್ಕನ್ನೇ ಬಿಟ್ಟಕ್ಕೆ ಮಾಡಿಸ್ತಾ ಇದ್ದಾರೆ. ಈ ಕ್ರಿಯೆ ಆಗಬಾರ್ದು, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಈಗಲೇ ಎಚ್ಚೆತ್ತುಕೊಳ್ಬೇಕು. ಮತ್ತು ಮುಖ್ಯವಾಗಿ ನಾನು ಮಾಸ್ ಮೂಮೆಂಟ್ ಅಂತೀವಲ್ಲ, ದಲಿತ ಸಂಘರ್ಷ ಸಮಿತಿಗಳು, ರೈತ ಸಂಘಗಳು, ಇವು ಹೆಚ್ಚಿಗೆ ಕೆಲಸ ಮಾಡಬೇಕು. ಹಳ್ಳಿಗಾರರೊಟ್ಟಿಗೆ ಒಡನಾಡಿರುವ ಸಂಘಟನೆಗಳಿದ್ದಾವಲ್ಲ ಅವು, ಕನ್ನಡ ಪರ ಚಳವಳಿಗಾರರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಎಲ್ಲ ಸಣ್ಣ ಪುಟ್ಟ ಇನ್ನುಳಿದವು ರಾಜಕೀಯ ಪಕ್ಷಗಳಿದ್ದಾವಲ್ಲ ಅವುಗಳು ಕೂಡ ಈ ಎಚ್ಚರ, ಅಂದರೆ ಕಾರ್ಯಕರ್ತರಾಗಿ ಇವರಾದರೂ ಮತದಾರರ ಪ್ರಭುಗಳ ಅಂತ ಹೆಸರಿಗೆ ಮಾತ್ರ ಇರುವ ನಮ್ಮ ಅಸಹಾಯಕ ಮತದಾರರಿಗೆ ಅವರೊಟ್ಟಿಗೆ ಜೊತೆಗೂಡಬೇಕು, ಮಾರ್ಗದರ್ಶನ ಮಾಡಬೇಕು. ಅವ್ರ ಮತದಾರರಾಗೇ ಉಳಿಯೋ ಥರ, ಜೀವಂತವಾದವರು ಮತದಾರರಾಗೇ ಉಳಿಯೋ ಥರ ಮಾಡಬೇಕು. ಜೊತೆಗೆ ನನಗೆ ಪ್ರಾಬ್ಲಮ್ ಬಂದೇ ಬರುತ್ತೆ, ನನಗೂ ಯಾರಾದರೂ ನೆರವು ನೀಡಬೇಕು ಅಂತ ಕೇಳಿ ನನ್ನ ಅಷ್ಟು ಸಾಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.